ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅಂದರೆ ನಿಮ್ಮ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 2ಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗೆ ತುಂಬ ಕ್ವಶನ್ಸ್ಗಳು ಇದರಿಂದ ರಿಪೀಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಕ್ವಶನ್ಸ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾಳೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕಾಗುತ್ತೆ. 8 ಪ್ರಶ್ನೆಗಳು. ಫಸ್ಟ್ ಕ್ವಶನ್, 2ನೇ ಮಹಾಯುದ್ಧದ ನಂತರ ಶಿಥಿಲ ಸಮರದಲ್ಲಿ ತೊಡಗಿದಂತಹ ರಾಷ್ಟ್ರಗಳು. ಸೊ ಅದರಲ್ಲಿ 4 ಆಪ್ಷನಲ್ಲಿ ಸರಿಯಾಗಿರುವಂಥದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಸೋವಿಯತ್ ರಾಷ್ಟ್ರ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆಂದರೆ ಎದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯವನ್ನು ಮಾಡ್ತಾನೆ. ನೆಕ್ಸ್ಟ್ 3ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಯಾವುದು? ಸೊ ಅದು ಜಿನಿವಾದಲ್ಲಿದೆ ಮಕ್ಕಳ. ನೆಕ್ಸ್ಟ್, ಮೌನ ಕಣಿವೆ ಆಂದೋಲನ ಕೇರಳ ಪ್ರಾರಂಭವಾದ ರಾಜ್ಯ ಕೇರಳ. ನೆಕ್ಸ್ಟ್ 5ನೇದು, ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿರುವುದು ಕುಲ್ಜಿಯಲ್ಲಿ. 6ನೇದು, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು ನಾವಿಕ್ ಆಗಿರುತ್ತೆ. 7ನೇ ಪ್ರಶ್ನೆ, ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಂತಹ ಭಾರತದ ಸಂವಿಧಾನದ ತಿದ್ದುಪಡಿ 78ನೇ ತಿದ್ದುಪಡಿ ಆಗಿರ್ತದೆ. ನೆಕ್ಸ್ಟ್, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ 1978 ಆಗಿರ್ತದೆ. ಸೆಕೆಂಡ್, ಈ ಪದ್ಧತಿಯಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 8 ಪ್ರಶ್ನೆಗಳು ಬರ್ತದೆ. ಮಹಲ್ ಎಂದರೇನು ಅಂತ ಕೇಳಿದರೆ, ಮಹಲ್ ಎಂದರೆ ತಾಲೂಕು ಆಗಿರ್ತದೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರನ್ನು ಹೇಗೆ ಹತ್ತಿಕ್ತಾನೆ? ಸೊ ಅದು ಜರ್ಮನಿಯ ಉದ್ಯಮಿಗಳ ಸಹಕಾರದಿಂದ. 11ನೇ ಪ್ರಶ್ನೆ, ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿಯೇ ಸ್ಥಾಪನೆಯಾದಂಥ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು ಕೇಳಿದರೆ ಅದು ಯುನಿಸೆಫ್ ಆಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದಂತಹ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಏಕೆ ಅಂತ ಕೇಳಿದರೆ, ಯಾಕೆಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಯಂತ್ರಿಸಲು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ 14ನೇದು, ನಿರ್ಗಮ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು ಕೇಳಿದರೆ, ಏನು ಕಾರಣ ಅಂತೇಳಿದರೆ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದಾಗಿ ಈ ನಿರ್ಗಮನ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳನ್ನು ಉಂಟು ಮಾಡ್ತದೆ. 15ನೇ ಪ್ರಶ್ನೆ, ಆಯವ್ಯಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಸೊ ಸರ್ಕಾರದ 1 ವರ್ಷದ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಂತೇಳಿ ಕರೆಯಲಾಗ್ತದೆ. 16ನೇ ಕ್ವಶನ್ನು, ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಲು ತೆರೆಯಬೇಕಾದಂತಹ ಬ್ಯಾಂಕ್ ಖಾತೆ ಯಾವುದು? ಅದು ಆವರ್ತ ಠೇವಣಿ ಆಗಿರ್ತದೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕಿದೆ. ಇಲ್ಲಿ 8 ಪ್ರಶ್ನೆಗಳು ಬರ್ತದೆ. 17th ಕ್ವಶನ್, ಲೂಥರ್ ಲಿಂಕ್ ಪೋಸ್ಟ್ ಕಾರ್ಡ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿಗಳ ಪೂರೈಕೆ, ನಿರ್ದೇಶಿಸುವಿಕೆ, ಸಮನ್ವಯಗೊಳಿಸುವಿಕೆ, ವರದಿ ನೀಡುವಿಕೆ, ಆಯವ್ಯಯ ರಚನೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಲಿಕ್ಕೆ. ಸೊ ಒಂದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟದ ಸುಧಾರಣೆಯಾಗಿರ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ವರದಕ್ಷಿಣೆ ಪಿಡುಗನ್ನು ಹೇಗೆ ನಿವಾರಿಸಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಜಾರಿಗೊಳಿಸಿದ್ದಾರೆ. ವರದಕ್ಷಿಣೆ ಷರತ್ತಿಗೆ ಮೇರೆಗೆ ವಿವಾಹವಾಗುವುದನ್ನು ನಿಷೇಧ, ಕಾಯ್ದೆ ಉಲ್ಲಂಘನೆಗೆ 5,000 ರೂಪಾಯಿ ದಂಡ ಇಲ್ಲವೇ 6 ತಿಂಗಳ ಕಾರಾಗೃಹ
ಹವ್ಯಾಸ ಇದು ಕಾರಾಗೃಹವಾಸ ಇಲ್ಲವೇ ಎರಡನ್ನೂ ಸಹ ವಿಧಿಸಬಹುದಾಗ್ತದೆ. ವರದಕ್ಷಿಣೆ ಸಾವು ಪ್ರಕರಣವನ್ನು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಗೆ ಸೇರಿಸಲಾಗಿದೆ. ಜನಜಾಗೃತಿ, ಅಂತರ್ಜಾತಿ ವಿವಾಹ ಮಾಧ್ಯಮಗಳ ಮೂಲಕ ತೊಲಗಿಸಬಹುದು, ಮಹಿಳಾ ಸಂಘಟನೆಗಳ ಮೂಲಕ ತೊಲಗಿಸಬಹುದು. ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಕೊಟ್ಟು ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಹೇಗೆ ವಿಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ. ಈ ಪದ್ಧತಿಯ ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಕೆಳ ಜಾತಿಯ ಜನರನ್ನ ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸಲಾಗ್ತದೆ. ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿತ್ತು. ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ಯುವಜನರಲ್ಲಿ ಕಂಡುಬರ್ತದೆ, ಎಲ್ಲ ಸಮಾಜಗಳಲ್ಲಿ ಕಂಡುಬರ್ತದೆ. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನ ಗುಲಾಮರಂತೆ ನೋಡ್ತಾರೆ, ಕಪ್ಪು ಚರ್ಮದ ಜನರನ್ನ ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಕಡೆಯೂ ಬಡವರು ಶ್ರೀಮಂತರು ಎಂಬ ಭೇದ ಭಾವವೂ ಸಹ ಇದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮೂರನೆಯ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಕೊರೆಂಗಾವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಮರಾಠರು ಸೋಲ್ತಾರೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸತಾರಾದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸ್ತಾರೆ. ನೆಕ್ಸ್ಟ್ 20ನೇ ಕ್ವಶನ್ನು, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹೆಸರಿಸಿ. ಸೊ ಫಜಲ್ ಆಲಿ ಎನ್ನುವರು ರಾಜ್ಯ ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. MN ಕುಂಜ್ರು ಮತ್ತು KM ಫಣೀಕರ್ ಇದರ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವಂತಹ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಒಂದು ನೈಸರ್ಗಿಕ ಅಂಶಕ್ಕೆ ಬಂದರೆ ಭೂಸ್ವರೂಪ, ವಾಯುಗುಣ, ಮಳೆ. ಸಾಮಾಜಿಕ ಅಂಶಗಳಿಗೆ ಬಂದರೆ ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ. ನೆಕ್ಸ್ಟ್ 22ನೇದು, ಮಳೆ ನೀರಿನ ಕೊಯ್ಲು ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ನೀರು ಅತಿ ಅಮೂಲ್ಯವಾಗಿರುವುದು. ಭಾರತದಲ್ಲಿ ಜಲಸಂಪತ್ತಿನ ಹಂಚಿಕೆಯು ತಾರತಮ್ಯದಿಂದ ಕೂಡಿದೆ. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಮಳೆರಹಿತ ಪ್ರದೇಶಗಳಾಗುತ್ತಿವೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರ್ತದೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನೀತಿ ಆಯೋಗದ ಉದ್ದೇಶಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಭಾರತದ ಸರ್ಕಾರ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ವೇಗಗೊಳಿಸುವಂತಹ ನೂಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ, ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ, ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟ. ನೆಕ್ಸ್ಟ್, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಕಾರ್ಯವಾಗಿದೆ, ಸಮರ್ಥಿಸಿ ಕೇಳಿದರೆ. ಸೊ ಕಷ್ಟ ಸಾಧ್ಯವಾದುದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವಂತಹದ್ದು. ಗೊಂದಲಮಯ, ವಿರೋಧಾತ್ಮಕ, ಅಸ್ವಸ್ಥತೆಯಿಂದ ಕೂಡಿದಂತಹ ಅವಕಾಶಗಳನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು. ಅವಕಾಶಗಳನ್ನು ಹುಡುಕಿ ನಷ್ಟಗಳನ್ನು ಲೆಕ್ಕಾಚಾರ ಹಾಕಿ ಅದರಿಂದ ಲಾಭ ಪಡೆಯಲು ಸಾಹಸವನ್ನು, ಕಾರ್ಯಗಳನ್ನು ಸ್ಥಾಪಿಸಗೊಳಿಸೋದು. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ 3 ರಿಂದ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕಿದೆ. ಸೊ 25ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನು ಹೋರಾಟವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ 1758ರಲ್ಲಿ ವೈನಾಡ್ ಸಂಸ್ಥಾನವನ್ನು ಆಳ್ತಾನೆ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ಸಂರಕ್ಷಿಸ್ತಾನೆ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸ್ತಾನೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ತಾನೆ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೋಟೆಯನ್ನು ಸೋಲಿಸ್ತಾನೆ. ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರಿಗಳ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾನೆ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಮಾರ್ತಾಂಡವರ್ಮನು ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಉಂಟಾದಂತಹ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇವನ್ ನನ್ನ ಲಾಸ್ಟ್ ಕ್ವಶನ್ ಪೇಪರ್ಲು ಸಹ ಈ ಕ್ವಶನ್ಸ್ ರಿಪೀಟ್ ಆಗಿತ್ತು ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಪ್ರವಾಹದಿಂದ ಉಂಟಾಗುವಂತಹ ಪರಿಣಾಮಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಜನರ ಆಸ್ತಿಪಾಸ್ತಿ ಹಾನಿ, ಭೂಮಿ ಮತ್ತು ಬೆಳೆ ಹಾನಿ, ದೂರ ಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸಂಪರ್ಕಗಳ ಅಸ್ತವ್ಯಸ್ತ, ಮಣ್ಣಿನ ಮೇಲ್ಭಾಗವು ಕೊಚ್ಚಿ ಹೋಗ್ತದೆ, ಗಿಡ ಮರಗಳ ಹಾನಿಯಾಗ್ತವೆ, ರೋಗಗಳ ಉಲ್ಬಣ ಆಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ಕೇಳಿದರೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಯ ಮತ್ತು
ಕೃಷಿಯ ಅಭಿವೃದ್ಧಿಗೆ ಅವಶ್ಯಕ, ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹಾಯಕ, ರೈಲು ಸಾರಿಗೆಗೆ ಪೂರಕವಾಗಿದೆ, ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸಲು ಸಹಾಯಕ, ಸರಕು ಸಾಗಾಣಿಕೆಗಳ ಸಹಾಯಕ. ನೆಕ್ಸ್ಟ್ 27ನೇ ಪ್ರಶ್ನೆ, ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸಂಸ್ಥೆಗಳನ್ನು ಒದಗಿಸುತ್ತವೆ, ವಿವರಿಸಲಿಕ್ಕೆ ಹೇಳಿದ್ದಾರೆ. ಸೊ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಅಂಚೆ ಉಳಿತಾಯ ಪತ್ರ ಖಾತೆಯನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ, ಅಂಚೆ ವಿಮಾ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸುವುದು, ವಿವಿಧ ಬಿಲ್ಗಳನ್ನು ಪಾವತಿಸುವುದು, ATM ಸೇವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಸ್ವಯಂ ಉದ್ಯೋಗ ಆರಂಭಿಸಲು ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳ ಸಾಲವನ್ನು ನೀಡುತ್ತಾರೆ, ವಿವರಿಸಿ. ಸೊ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಕೃಷಿ ಬ್ಯಾಂಕು, ಆಮದು ಮತ್ತು ರಫ್ತು ಬ್ಯಾಂಕು, ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, ವಾಣಿಜ್ಯ ಮತ್ತು ಇತರೆ ಬ್ಯಾಂಕುಗಳು, ರಾಜ್ಯ ಹಣಕಾಸು ನಿಗಮಗಳು, ಭಾರತೀಯ ಜೀವ ವಿಮಾ ನಿಗಮ. ನೆಕ್ಸ್ಟ್ 28ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಕೇಳಿದ್ದಾರೆ. ಸೊ ವೈಯಕ್ತಿಕ ಹಣಕಾಸು ವ್ಯಕ್ತಿ ಅಥವಾ ಕುಟುಂಬದ ಆದಾಯದ ವೆಚ್ಚಗಳಿಗೆ ಸಂಬಂಧಿಸಿದೆ, ಆದಾಯಕ್ಕೆ ತಕ್ಕಂತೆ ನಾವು ವೆಚ್ಚವನ್ನು ಮಾಡ್ತೇವೆ, ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗ್ತದೆ, ಮತ್ತು ವ್ಯಕ್ತಿ ಮತ್ತು ಅಥವಾ ಕುಟುಂಬದ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿ ಮತ್ತು ಅಭಿವೃದ್ಧಿಗೆ ಪೂರಕವಾಗಿದೆ. ಅದೇ ಸಾರ್ವಜನಿಕ ಹಣಕಾಸಿಗೆ ಬಂದರೆ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ, ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗ್ತದೆ, ಇದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗ್ತದೆ, ಸರ್ಕಾರವು ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟು ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಸಾಮ್ರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ ಅಂತೇಳಿ ಕೇಳಿದ್ದಾರೆ. ಸೊ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು, ಇದನ್ನೇ ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ಸ್ವಾವಲಂಬನೆ, ಸ್ವಯಂಪೂರ್ಣ ಮತ್ತು ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು, ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರೆದಿರೋದು. ಇದು ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುತ್ತದೆ, ಸಹಾನುಭೂತಿ, ಸಹಕಾರದಂತಹ ಮೌಲ್ಯಗಳನ್ನು ವೃದ್ಧಿಸುತ್ತದೆ. 29ನೇ ಪ್ರಶ್ನೆ, ಅಲಿಗರ್ ಚಳುವಳಿಯ ಉದ್ದೇಶಗಳನ್ನು ತಿಳಿಸಿ. ಪಾಶ್ಚಾತ್ಯ ಶಿಕ್ಷಣದಿಂದ ಧಾರ್ಮಿಕ ಶಿಕ್ಷಣ ನೀಡುವುದು, ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳುವುದು, ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು, ಮುಸ್ಲಿಂ ಧರ್ಮಕ್ಕೆ ಆಧುನಿಕ ಶಿಕ್ಷಣ ನೀಡುವುದು, ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸುವುದು, ಬಹುಪತ್ನಿತ್ವ ಹಾಗೂ ವಿಧವಾ ವಿವಾಹ ವಿರೋಧಿ ವಿಚಾರಗಳನ್ನು ಖಂಡಿಸುವುದು. 30ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಗಿದೆ, ಸ್ಪಷ್ಟೀಕರಿಸಿ. ಸೊ ಇಡೀ ಭಾರತವನ್ನು ವ್ಯಾಪಿಸಿದಂತಹ ಹೋರಾಟ ಇದಾಗಿರಲಿಲ್ಲ, ರಾಜರ ಮತ್ತು ಜಮೀನ್ದಾರಸ್ಥರ ಸ್ವಹಿತಕ್ಕಾಗಿ ನಡೆದಂಥದ್ದು, ಯೋಜಿತ ಹೋರಾಟ ಆಗಿರಲಿಲ್ಲ, ಭಾರತೀಯ ಸೈನಿಕರಲ್ಲಿದ್ದಂತಹ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಇರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರ್ತಾರೆ, ಸಿಪಾಯಿಗಳು ಮಾಡಿದಂತಹ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡರು. 31ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಸೊ ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾ ಪ್ರಗತಿಗೆ ಪ್ರಥಮ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. 32ನೇ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಒಂದು ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ನೆಕ್ಸ್ಟ್ 33ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣದ ಕಾಡುಗಳು ಮತ್ತು ಮಾನ್ಸೂನ್ ಕಾಡುಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇದು ಸಹ ರಿಪೀಟೆಡ್ ಆಗಿರುವಂಥ ಕ್ವಶನ್ ಮಕ್ಕಳ. ಸೊ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಮೇನ್ 4 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ ಮಕ್ಕಳ. 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರಿಬೇಕಾಗ್ತದೆ. 34ನೇ ಪ್ರಶ್ನೆ, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಸೊ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದನ್ನು ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾನೆ. ಚೆನ್ನಮ್ಮ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ, ಸೈನಿಕರನ್ನು ಸಂಘಟಿಸ್ತಾನೆ, ಗುಪ್ತ ಸಭೆಗಳನ್ನು ನಡೆಸ್ತಾರೆ, ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳ ಲೂಟಿಯನ್ನು ಮಾಡ್ತಾನೆ, ನಂದಗಡ, ಖಾನಾಪುರ ಮತ್ತು
ಸಂಪಗಾವಿಗಳಲ್ಲಿ ಕಾರ್ಯಾಚರಣೆ. ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಯನ್ನು ಪ್ರೋತ್ಸಾಹಿಸ್ತಾರೆ. ಸಂಚಿಗೆ ಬಲಿಯಾದಂತಹ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸ್ತಾರೆ. ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಗ್ತದೆ. ನೆಕ್ಸ್ಟ್ ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳನ್ನು ಆ ಒಂದು ಪ್ರಶ್ನೆಗೆ ಆಪ್ಷನ್ ಆಗಿ ಕೇಳಿದ್ದಾರೆ. ಇವರು ಐರ್ಲೆಂಡ್ ದೇಶದ ಮಹಿಳೆ. ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಗಳಿಗೆ ನವ ಚೈತನ್ಯವನ್ನು ನೀಡ್ತಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತಿದ್ದರು. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸಲು, ಸಾಮರಸ್ಯವನ್ನು ಸಾಧಿಸಲು ಪ್ರಯತ್ನ. ಸ್ವತಂತ್ರ ಚಳುವಳಿಯನ್ನು ಬೆಂಬಲಿಸ್ತಾರೆ. ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭಿಸ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು. ಭಾರತೀಯ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅಪಾರ ಕೊಡುಗೆಯನ್ನು ನೀಡ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆಯ ಅತ್ಯಂತ ಅವಶ್ಯಕತೆ ಏಕೆ ಅಂತ ಕೇಳಿದ್ದಾರೆ. ಸೊ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತವೆ. ಜಲಾಶಯ ಮತ್ತು ಕೆರೆಗಳು ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ. ಭೂಮಿಯಲ್ಲಿ ಇಂಗುವಂತಹ ನೀರಿನ ಪ್ರಮಾಣ ಕಡಿಮೆಯಾಗ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ. ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರ್ತದೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಬರಗಾಲ ಸಂಭವಿಸ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಆಗಿ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶದಲ್ಲಿ ಸ್ಥಾನೀಕರಣಗೊಂಡಿವೆ ಏಕೆ ಅಂತ ಕೇಳಿದ್ದಾರೆ. ಸೊ ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ಇದಿಷ್ಟು ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ ಅನ್ನೋದಕ್ಕೆ ಕಾರಣಗಳಾಗಿರ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವೇನು? ಸೊ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೀತಾರೆ. ಅರಬಿಂದ ಘೋಷ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಪ್ರಮುಖರಾಗಿರ್ತಾರೆ. ಸ್ವದೇಶೀಯ ಚಳುವಳಿಯನ್ನು ದೇಶಾದ್ಯಂತ ಕೊಂಡೊಯ್ತಾರೆ. ಉತ್ತಮ ಆಳ್ವಿಕೆಯು ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಲಾರದೆಂದರು. ಪೂರ್ಣ ಸ್ವರಾಜ್ಯ ಪಡೆಯುವುದೇ ಗುರಿಯಾಗಿತ್ತು. ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರೆ. ಗಣೇಶ, ಶಿವಾಜಿ ದುರ್ಗಾ ಮೂಲಕ ರಾಷ್ಟ್ರೀಯತೆಯನ್ನು ಪ್ರಚೋದಿಸ್ತಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಲು ಪ್ರಯತ್ನಿಸ್ತಾರೆ. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿ ಘೋಷಿಸ್ತಾರೆ. ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸ್ತದೆ. ಜೈಲಿನಲ್ಲಿ ತಿಲಕರು ಗೀತಾರಾಸ್ಯ ಕೃತಿಯನ್ನು ರಚಿಸ್ತಾರೆ. 37ನೇ ಪ್ರಶ್ನೆ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸಮರ್ಥಿಸಿ ಕೇಳಿದ್ದಾರೆ. ಸೊ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019, ಸ್ಮೈಲ್ ಯೋಜನೆ ಮತ್ತು ಇವರ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ, ಗರಿಮಾ ಗೃಹ ನಿರ್ಮಾಣ, ರಾಷ್ಟ್ರೀಯ ಪರಿಷತ್ ಸ್ಥಾಪನೆ. 2008ರಲ್ಲಿ ತಮಿಳುನಾಡು ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ಸ್ಥಾಪನೆ. 2017ರಲ್ಲಿ ಕರ್ನಾಟಕ ಸರ್ಕಾರದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ ಜಾರಿ. ರಾಜ್ಯ ಸರ್ಕಾರ ಹುದ್ದೆಗಳ ನೇಮಕಾತಿಯಲ್ಲಿ 1% ಮೀಸಲಾತಿ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್. ಸೊ ಇದಿಷ್ಟು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವಂತಹ ತಾರತಮ್ಯವನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳು. ನೆಕ್ಸ್ಟ್ ಲಾಸ್ಟ್ ನಿಮಗೆ ಒದಗಿಸುವಂತಹ ನಕ್ಷೆಯಲ್ಲಿ ಕೆಳಗಿನ ಯಾವುದಾದ್ರೂ 5 ಭಾಗಗಳನ್ನು ಗುರುತಿಸಬೇಕು ಮಕ್ಕಳ. ಸೊ ಇಲ್ಲಿ ನಿಮಗೆ ನೋಡಿ ಇಲ್ಲಿ ನಕ್ಷೆ ಕಾಣಿಸ್ತಾ ಇದೆ. ಇದಿಷ್ಟು ಪಾಯಿಂಟ್ಸನ್ನು ಮಾರ್ಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳು ನಿಮ್ಮ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.